ಒಂದು ತಾಸು ಅಥವಾ 2 ತಾಸು ಸಹಕಾರ ಕೊಡ್ಬೇಕೆಂದು ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಸಹಕಾರ ಕೊಡ್ರೆಂದು ಭಾವಿಸ್ತೇನೆ. ಇವತ್ತಿನ ದಿನ ಯಾದಗಿರಿ ಜಿಲ್ಲೆಯ ಸುಭಾಷ್ ಚಂದ್ರ ಬೋಸ್ರವರನ್ನ ಚೌಕಿನಲ್ಲಿ ನಮ್ಮ ಮಾದಿಗ ಸಮುದಾಯದ ಯಾದಗಿರಿ ಜಿಲ್ಲೆಯ ಮಾದಿಗ ಸಮುದಾಯದ ಮುಖಂಡರನ್ನೊಳಗೊಂಡು ಯಾದಗಿರಿಯ ತಹಸೀಲ್ ಕಚೇರಿಯಿಂದ ಹಿಡಿಕೊಂಡು ಪಾದಯಾತ್ರೆ ಪ್ರತಿಭಟನಾ ಮುಖಾಂತರ ನಾವು ಸುಭಾಷ್ ಚೌಕಿಗೆ ಬರ್ಲಿಕ್ಕೆ ಮುಖ್ಯವಾದ ಕಾರಣ ಏನಂತ ಹೇಳಿದ್ರೆ ಅದು ಮೀಸಲಾತಿ ವರ್ಗೀಕರಣ. ಆ ಕಾರಣಕ್ಕಾಗಿ ನಾನು ಮಾತನಾಡೋದಕ್ಕಿಂತ ಮುಂಚಿತ ಎಲ್ಲ ಹಿರಿಯರಿಗೂ ಒಂದು ಸುತ್ತ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನನ್ನ ಮಾದಿಗ ಸಮುದಾಯದ ಹಿರಿಯರಿಗೂ ತಾಯಂದಿರಿಗೂ ಅಣ್ಣಂದಿರಿಗೂ ನನಗಿಂತ ಕಿರಿಯರಿಗೂ ವಂದಿಸುತ್ತಾ ಈ ಒಂದು ಮೀಸಲಾತಿ ಅಂದ್ರೆ ಏನು, ಈ ಕಾಂಗ್ರೆಸ್ ಸರ್ಕಾರ ನಮಗೆ ಮಾಡ್ತಕ್ಕಂಥ ವಂಚಿತ ಏನು ಅನ್ನೋದ್ರ ಬಗ್ಗೆ ನನ್ನ ತಿಳುವಳಿಕೆ ಪ್ರಕಾರ ನಾನು ಮಾತನಾಡೋದಕ್ಕೆ ಇಷ್ಟಪಡ್ತಿದ್ದೇನೆ. ಬಂಧುಗಳೇ, ಈ ಭಾರತದಾದ್ಯಂತ ಮಾದಿಗ ಸಮುದಾಯ ಬಹುಸಂಖ್ಯಾತ ಸಮುದಾಯ, ನಾಟ್ ಓನ್ಲಿ ಕರ್ನಾಟಕ, ಆಲ್ ಓವರ್ ಇಂಡಿಯಾ, ಇದನ್ನು ಕೈ ಎತ್ತಿ ಹೇಳತಕ್ಕಂಥ ಮಾತುಗಳಿವು. ಕರ್ನಾಟಕದ ತುಂಬಾ ಮಾದಿಗರ ಸಂಖ್ಯೆ ಹೆಚ್ಚಿದೆ ಅಂತಲ್ಲ, ಭಾರತದಾದ್ಯಂತ ನಾವು ಮಾದಿಗರು ಬಹುಸಂಖ್ಯಾತರು ಅಂತೇಳಿ ಎದಿ ತಟ್ಟಿ ಹೇಳಿಕೊಳ್ಳಕ್ಕೆ ಇವತ್ತು ಒಳ್ಳೆ ಅವಕಾಶ. ಸರ್ಕಾರಕ್ಕೆ ಮನದಟ್ಟಣೆ ಮಾಡೋದಕ್ಕೆ ಇದು ಒಂದು ಒಳ್ಳೆ ಸುಸಂಧಿ. ಕಾರಣ ಏನಂತ ಕೇಳಿದ್ರೆ ನಮ್ಗಿಂತ ಹಿರಿಯ ಹೋರಾಟಗಾರರು, ಹಲವಾರು ಸಂಘಟನೆ ಮಾದಿಗ ಮುಖಂಡರು ಉಪವಾಸ, ಊಟ ನೀರು ಸಿಗದನೆ ಹೋರಾಟ ಮಾಡಿ ಸತ್ತಂತ ಸಾವಿರಾರು ಉದಾಹರಣೆಗಳು ನಿಮ್ಮೆಲ್ಲರ ಕಣ್ಮುಂದಿದೆ. ಆದ್ರೂ ಸಹ ಯಾವ ಸರ್ಕಾರ ಕರ್ನಾಟಕಕ್ಕೆ ಅಧಿಕಾರಕ್ಕೆ ಬರ್ತದ ಆ ಸರ್ಕಾರ ಮಾದಿಗನ ಮುಂದಿಡ್ಕಂತದ, ಮಾದರಿ ಮತಗಳನ್ನು ಪಡ್ಕೊಳ್ತದ, ಮಾದರಿ ಮೀಸಲಾತಿ ಕೊಡ್ತೀವಿ ಅಂತ ಹೇಳ್ತದ, ನಡಬರ್ಕ್ ಕೈ ಬಿಡ್ತದ. ಉದಾಹರಣೆ ಸಾಕಷ್ಟು ಅವ. ಒಂದು ಪಕ್ಷದ ವಿರುದ್ಧ ಅಂತ ಅಲ್ಲಿದು ಮಾದಿಗರ ಮೀಸಲಾತಿ ಹಕ್ಕಿನ ಬಗ್ಗೆ ಹೋರಾಟ ಇದು. ಯಾವುದೇ ರಾಜಕೀಯ ಉದ್ದೇಶ ಇಲ್ಲ, ಇದರಲ್ಲಿ ಪ್ರೇರಿತ ಇಲ್ಲ. ಒಂದ್ಸಲ ಯಡಿಯೂರಪ್ಪನವರು ಸಿಎಂ ಆಗಿದ್ದಾಗ ಯಡಿಯೂರಪ್ಪನವ್ರನ್ನು ಹೇಳಿದ್ರು ನಾವು ನಿಮಗೆ ಮೀಸಲಾತಿ ಕೊಡ್ತೀವಿ ಅಂತ, ಅವರು ಕೊಡ್ಲಿಲ್ಲ. ಕುಮಾರಸ್ವಾಮಿ ಅವರು ಹೇಳಿದ್ರು ನಾವು ಕೊಡ್ತೀವಪ್ಪ ನಿಮ್ಗೆ ಮಾದಿಗರಿ ಮೀಸಲಾತಿ ಅಂತೇಳಿ, ಅವರು ಕೊಡ್ಲಿಲ್ಲ. ಈಗ ಸಿದ್ದರಾಮಯ್ಯನವ್ರು ಹೇಳ್ತಾರ ನಾವು ಹಿಂದ ನಾಯಕ, ಯಾವ ಹಿಂದ ಸಿದ್ದರಾಮಯ್ಯನವ್ರೇ, ನಾವು ನಿಮ್ಮನ್ನ ಇಷ್ಟಪಡ್ತಿದೀವಿ, ನಮ್ಮ ಮತಗಳು ನಿಮ್ಗೆ ಹಾಕಿವಿ ಅಂತೇಳಿ ನೀವು ಸರ್ಕಾರ ನಡ್ಸಕತ್ತೀರಿ. ನಮ್ಮ ಮಾದಿಗರ ಓಟ್ಗಳು ನಿಮಗೆ ಬಿದ್ದಿಲ್ಲ, ನಾವು ನಿಮಗೆ ಮತದಾನ ಮಾಡಿಲ್ಲ. ಆಗಿದ್ರೆ ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಅದನ್ನ ಒಂದ್ಸಲ ಕಾಣ್ತಾರ ನೋಡ್ರಿ. ಕಾಂಗ್ರೆಸ್ ಸರ್ಕಾರದವರು, ಸಿದ್ದರಾಮಯ್ಯನವರೇ ಓದ್ರಿ ಅದನ್ನ. ಬೇರೆ ಬೇರೆ ರಾಜ್ಯಗಳಲ್ಲಿ ಮೀಸಲಾತಿ ವರ್ಗೀಕರಣ ಮಾಡಿದ್ರು ಸಹ ಕರ್ನಾಟಕದಲ್ಲಿ ಮೀನಾಮೇಷ ಎಣಿಸ್ರಿ, ಪುನರ್ ಜಾತಿ ಸಮೀಕ್ಷೆ ಮಾಡಿಸ್ತೀರಿ ಅಂದ್ರೆ ಇದ್ರ ಉದ್ದೇಶ ಮಾದಿಗರ ಸಂಖ್ಯೆ ಕಮ್ಮಿ ತೋರ್ಸ್ಲಿಕ್ಕಂತೇಳಿ ನಾವು ಸ್ಪಷ್ಟವಾಗಿ ನಮ್ಗೆ ಗೋಚರಿಸ್ತದ. ಮೊನ್ನೆ ಕೆಲವೊಂದ್ಸಲ ಪ್ರಕಟಣೆಗಳು ಬಂಧುಗಳೇ, ಮೀಸಲಾತಿಯ ಸಮೀಕ್ಷೆ ನಡೀತಕ್ಕಂಥ ಸಂದರ್ಭದಲ್ಲಿ ಜಾತಿಯ ಉಲ್ಲೇಖಗಳಾಗ್ಯಾವ, ಕೆಲವೊಂದಲ್ಲಿ ಜಾತಿನ ಬೇರೆ ಭಾಷೆ ಅಂತೇಳಿ ಪತ್ರಿಕೆಗಳಲ್ಲಿ ಪ್ರಕಟಣೆ ಆಗಿತ್ತು. ಅದನ್ನು ತಾವೆಲ್ಲರೂ ವೀಕ್ಷಣೆ ಮಾಡಬೇಕು, ಕೇಳಬೇಕು. ಆ ಕಾರಣಕ್ಕಾಗಿ ಇವತ್ತ ಹೋರಾಟ ಶಾಂತಿಯುತವಾಗ್ಯದ. ಮುಂಬರುವ ದಿನಗಳಲ್ಲಿ ಈ ಮಾದಿಗರ ಹೋರಾಟ ಯಾದಗಿರಿ ಜಿಲ್ಲೆಯಲ್ಲ, ಇಡೀ ಕರ್ನಾಟಕದಾದ್ಯಂತ ಇಂಥ 10 ಹಲವಾರು ಹೋರಾಟಗಳು ಮಾಡ್ಲಕ್ಕ ನಾವು ತಯಾರಿದ್ದೀವಿ ಅಂತೇಳಿ ಮಾತಾಡುತ್ತಾ ನನ್ನ 4 ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಕರ್ನಾಟಕ ಮಾತೆ.